ಮಾದೂರ್ ತಾಲೂಕು ಭಾರತಿ ನಗರದ ಭಾರತಿ ಕಾಲೇಜಿನಲ್ಲಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ ನಡೆದ 12ನೇ ವರ್ಷದ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಸ್ವೀಕರಿಸಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಮಾತನಾಡಿ, ಈ ಪ್ರಜಾಪ್ರಭುತ್ವದಲ್ಲಿ ತಳಮಟ್ಟದವರಿಗೂ ಪ್ರೀತಿ ಗೌರವ ಸಿಗುತ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆಂದು ಹೇಳಿದರು. ಜಾತಿ ಕುಲ ಮತ ಭೇದ ಎಂಬುದನ್ನು ಪರಿಗಣಿಸದೆ ನನ್ನಂತಹ ತಳಮಟ್ಟದ ಮಹಿಳೆಯೊಬ್ಬಳ ಸೇವೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆಂದರು. ಜಿ ಮಾದೇಗೌಡರನ್ನು ನಾವು ನೇರವಾಗಿ ನೋಡಿಲ್ಲ. ಜಿ ಮಾದೇಗೌಡರವರು ಕಾವೇರಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನ್ಯಾಯ ದೊರಕಿಸಿಕೊಡುತ್ತಿದ್ದುದನ್ನು ನಾವು ಟಿವಿಯಲ್ಲಿ ನೋಡುತ್ತಿದ್ದೆವು. ಅವರಂತಹ ಮಹಾನ್ ವ್ಯಕ್ತಿಯ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನನ್ನು ಕರೆದು ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಅತ್ಯಂತ ಸಂತಸ ತಂದಿದೆ. ಜೊತೆಗೆ ಜಿ ಮಾದೇಗೌಡರ ಆದರ್ಶದಲ್ಲೇ ಮಧುಜಿ ಮಾದೇಗೌಡರು ನಡೆದುಕೊಂಡು ಹೋಗುತ್ತಿದ್ದಾರೆಂದು ಹರ್ಷ ವ್ಯಕ್ತಪಡಿಸಿದರು. ಹಾಗೆಯೇ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮತ್ತು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ, ಎಲ್ಲಿ ಹುಟ್ಟಿದ್ದೆವು ಎಂಬುದು ಮುಖ್ಯವಲ್ಲ, ಎಲ್ಲಿಗೆ ಸೇರಿದ್ದೇವೆ ಎಂಬುದು ಮುಖ್ಯ. ಇದಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರೇ ಉದಾಹರಣೆಯಾಗಿದ್ದಾರೆ. ಇನ್ನು ವೈದ್ಯಕೀಯ ಸೇವೆ ಸಾಮಾನ್ಯವಾದ ಸೇವೆಯಲ್ಲ. ಒಬ್ಬ ರೋಗಿಯನ್ನು ತಂದೆ ತಾಯಿಯಂತೆ ಪ್ರೀತಿ ನೀಡಿ ಆರೈಕೆ ಮಾಡಬೇಕಾಗುತ್ತದೆ. ಆ ರೀತಿಯ ಆರೈಕೆ ಸೇವೆಯನ್ನು ಮಾಡಿರುವ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಆದರ್ಶ ಎಲ್ಲರಿಗೂ ಪ್ರೇರಣೆಯಾಗಬೇಕೆಂದರು. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ 25,000 ನಗದು ಸ್ಮರಣಿಕೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿತು. ಹಾಗೆಯೇ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಬಿಟಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ಬಿಟಿ ಸಿಒ ಆಶಯ್ ಮಧು, ಪದ್ಮಾಜಿ ಮಾದೇಗೌಡ, ಕಾರ್ಯದರ್ಶಿ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಡಾಕ್ಟರ್ ಪ್ರಕಾಶ್ ಮಾದೇಗೌಡ, ಟ್ರಸ್ಟಿಗಳಾದ ಕಾರ್ಕಳ್ಳಿ ಬಸವೇಗೌಡ, ಮುದ್ದೇಗೌಡ, ಜಾಯರಾಮು, ಕಾರ್ಯಕ್ರಮದ ಆಯೋಜಕರಾದ ಮಮತಾ, ಪ್ರತಿಮಾ ಉಪಸ್ಥಿತರಿದ್ದರು. ನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಟಿ ಮಹಿಳಾ ನೌಕರರಿಗೆ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡೆಗಳ ವಿಜೇತರಿಗೆ, ಲಿಖಿತ ರಸಪ್ರಶ್ನೆ ವಿಜೇತರಿಗೆ ಹಾಗೂ ಬೆಂಕಿ ರಹಿತ ಅಡುಗೆ ತಯಾರಿಕೆ ವಿಜೇತರಿಗೆ ಈ ಸಂದರ್ಭದಲ್ಲಿ ಬಹುಮಾನ ವಿತರಿಸಲಾಯಿತು. ಹಾಗೆ ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಸಮೂಹ ನೃತ್ಯ ವೇಷಭೂಷಣ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. 5 ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ ಅಪ್ಪ ಇಬ್ಬರು ಅನಕ್ಷರಸ್ಥರು. ಅಪ್ಪ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಹಾಗಾಗಿ ಅಪ್ಪನಿಗೆ ಎಲ್ಲ ಜೊತೆ ದೋಸ್ತಿ ಇತ್ತು ಗುಲ್ಬರ್ಗದಲ್ಲಿ. ಎಲ್ಲ ಬಿಸ್ನೆಸ್ ಮಂದಿ ಜೊತೆಯಲ್ಲಿ, ಪಾಲಿಟಿಷಿಯನ್ಸ್ ಜೊತೆಯಲ್ಲಿ. ಸೊ ನಮಗೆ ಹೆಜ್ಜೆಗೂ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅಪ್ಪನ ಕಾಂಟ್ಯಾಕ್ಟ್ ನಾನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಿದ್ದೇನೆ. ಎಲ್ಲಿ ಹೋದರೂ ಕೂಡ ಬಾಬುರಾವ್ ಮಗಳು ಬಂದಾಳಿಗೆ ಹೆಲ್ಪ್ ಮಾಡಿರಿ, ಬಾಬುರಾವ್ ಮಗಳು ಬಂದಾಳಿಗೆ ಹೆಲ್ಪ್ ಮಾಡಿರಿ ಅಂತ ಆ ಶಬ್ದ ಕೇಳಿಸಿತ್ತು. ಈಗ ನನಗೆ 70 ವರ್ಷ ಇದೆ. ಇವಾಗ ಕೂಡ ನಾವು ಎಲ್ಲಿ ಹೋದರೂ ಕೂಡ ನಮ್ಮ ಮನೆಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಮಂದಿ. ಈ ಸಮಾಜನೇ ನಮಗೆ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಸ್ವತಂತ್ರ ಸಿಕ್ಕಿ 75 ವರ್ಷ ಆದಮೇಲೆ ಸ್ಲಮ್ ಮಂದಿಗೆ ಕರೆದು ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಷಲ್ ಆಗಿ ಮೋದಿಜಿ ಸರ್ ಅವರು ಈ ಪದ್ಮ ಅವಾರ್ಡ್ ಕೊಟ್ಟಿದ್ದಾರೆ. ಇಷ್ಟು ಬ್ಯೂಟಿಫುಲ್ ಅವಾರ್ಡ್. ಜಾತಿ ಕುಲ ಭೇದ ಮತ ಏನು ಎಣಿಸಿಲ್ಲ ನೋಡ್ರಿ ಯಾರು ಕೂಡ. ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕರಿತೀರಿ ನನಗೆ. ನಾನು ಒಂದು ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದ ಮಗು. ಇಷ್ಟು ದಿಸ್ ಇಸ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂತಂದರೆ ಇದೇ ಡೆಮೋಕ್ರಸಿ. ಒಬ್ಬ ಮಾದೇಗೌಡರು ಎಂಥ ನಾಯಕರು ಅಂದರೆ, ಒಬ್ಬ ಜಿಲ್ಲಾ ದಂಡಾಧಿಕಾರಿಯನ್ನು ಒಬ್ಬ ಮಂತ್ರಿ ಎದುರು ನಿಂತು, ನೀನು ಸಮಾಜಕ್ಕಾಗಿ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಡ್ಡಿಪಡಿಸ್ತಾ ಇದ್ದೀಯ ಅಂತೇಳಿ ಅವ್ರನ್ನ ಎದುರಿಸಿದ್ರಲ್ಲ, ಇನ್ಯಾರಾದರೂ ಆಗಿದ್ರೆ ಉಳಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಧೀರ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಂಥ ಮಾದೇಗೌಡರ ಕನಸಿನ ಕೂಸು ಇವತ್ತು ನನಸಾಗುವ ದಿಸೆಯಲ್ಲಿದೆ, ನನಸಾಗ್ತಾ ಇದೆ. ಅವರ ಮಗ ಮಧು ಮಾದೇಗೌಡರು, ಅವರ ಮೊಮ್ಮಗ ಆಶಯ ಮಾದೇಗೌಡರು ನಿರ್ವಹಿಸ್ತಾ ಇದ್ದಾರೆ. ವಿದ್ಯೆ ಭಾಳ ದೊಡ್ಡದು ಅನ್ನುವಂಥ ಮಾತು. ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಮಂಡ್ಯ, ಎಲ್ಲಿಯ ವಿಜಯಲಕ್ಷ್ಮಿ ದೇಶಮಾನೆ, ಎಲ್ಲಿಯ ಪದ್ಮಾಜಿ ಮಾದೇಗೌಡ ಉಳಿಸ್ಕೊಳ್ಳಿ. ಶಿಕ್ಷಣ ನಮ್ಮೆಲ್ಲರನ್ನೂ ಒಟ್ಟುಗೂಡಿಸುತ್ತೆ.